ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾವು ಕೂಡ ಇದರಲ್ಲಿ ಮಧ್ಯಪ್ರವೇಶ ವಹಿಸ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಕೋರ್ಟ್ ಹೇಳ್ತಾರೆ. ನಾವು ಸರ್ಕಾರದ ಹತ್ರ ಹೋದ್ರೂ ಉತ್ತರ ಇಲ್ಲ, ಕೋರ್ಟ್ಗೆ ಹೋದ್ರೂ ಉತ್ತರ ಇಲ್ಲ. ನಾವು ಹೋರಾಟ ಮಾಡಿದ್ರು ಕೂಡ ನ್ಯಾಯ ಸಿಗ್ತದ? ನ್ಯಾಯ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಆ ಆಸ್ತಿ, ಅದರ ಒಡೆತನ, ಕಾಲೇಜು, ಹಾಸ್ಪಿಟಲ್ ಎರಡು ಒಡೆತನ ಯಾರ ಕೈಗೆ ಹೋಗುತ್ತೆ? ಯಾರೋ ಒಬ್ಬ ಖಾಸಗಿ ಮಾಲೀಕನ ಕೈಗೆ ಹೋಗುತ್ತೆ. ಇವತ್ತ ಇಲ್ಲಿರುವಂತ ಎಲ್ಲ ತಾಯಂದಿರು ಗೊತ್ತಿದೆ, ಒಂದು ಸ್ವಲ್ಪ ಆರಾಮ್ ತಪ್ಪಿದ್ರೆ ಆಸ್ಪತ್ರೆಗೆ ಹೋದ್ರೆ 5,000 6,000 ಬಡಿಬೇಕು. ಬ್ಲಡ್ ಎಕ್ಸಾಮು, ಯೂರಿನ್ ಎಕ್ಸಾಮು, ಎಕ್ಸ್ರೇ, ಮಣ್ಣು ಮಸಿ ಅಂತೇಳಿ ಎಲ್ಲ ಮಾಡಿ ಅವರಲ್ಲಿರುವಂತ ಎಲ್ಲ ದುಡ್ಡು ಕೊಚ್ಕೊಂಡು ಹೋಗ್ತಾರೆ. ಇಡೀ ದುಡಿಮೆನೆ 10,000 12,000 ರೂಪಾಯಿ ಇರಬೇಕಾದ್ರೆ ತಿಂಗಳಿಗೆ 15,000 ಸಂಪಾದನೆ ಮಾಡುವಂತವ್ರು ಕೋಟ್ಯಾಂತರ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಅವರಿಗೆ ಒಂದು ತಿಂಗಳಲ್ಲಿ ಕಾಯಿಲೆ ಬಂದು 5,000 ರೂಪಾಯಿ ಆಸ್ಪತ್ರೆಗೆ ಬಡಿಬೇಕಂದ್ರೆ ಮುಂದೆ ಜೀವನ ಹೆಂಗ್ ಮಾಡಬೇಕು? ಊಟಕ್ಕೆ ಏನ್ ಮಾಡಬೇಕು? ಬಾಡಿಗೆ ಹೆಂಗ್ ಕಟ್ಟಬೇಕು? ಅಂದ್ರೆ ಏನೇ ಕಾಯಿಲೆ ಬಂದ್ರು ಕೂಡ ನಮ್ ಕೊನೆ ಪಕ್ಷ ಸರ್ಕಾರಿ ದವಾಖಾನೆ ಇದೆಯಪ್ಪ, ಅಲ್ಲಿ ನಾವು ತೋರಿಸ್ಕೋಬಹುದು, ಟ್ರೀಟ್ಮೆಂಟ್ ಕೊಡಿಸಬಹುದು ಅನ್ನುವಂಥದ್ದು ಒಂದು ಭರವಸೆ ನಮಗೆ ಇತ್ತು. ಇವತ್ತು ಇದ್ದಂತ ಸರ್ಕಾರಿ ಆಸ್ಪತ್ರೆ ಕೂಡ ಯಾರೋ ಖಾಸಗಿಯವರು ತಗೊಂಡ್ಬಿಟ್ರೆ ನಾಳೆ ನಮ್ಗೆ ಏನು ಭರವಸೆ ಇದೆ? ಮನೆಯಲ್ಲಿ ಯಾರೋ ಅಡ್ಮಿಟ್ ಮಾಡಬೇಕಾಗಿದೆ, ಐಸಿಯುನಲ್ಲಿ ಅಡ್ಮಿಟ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಈಗ ಖಾಸಗಿ ಆಸ್ಪತ್ರೆನಲ್ಲಿ ಐಸಿಯುನಲ್ಲಿ ಅಡ್ಮಿಟ್ ಮಾಡಿದ್ರೆ ಒಂದು ದಿವಸಕ್ಕೆ 10,000 ರೂಪಾಯಿ ಇದೆ. 10,000 ರೂಪಾಯಿ ಎಲ್ಲ ಡಾಕ್ಟರ್ ವಿಸಿಟಿಂಗು, ನರ್ಸ್ ವಿಸಿಟಿಂಗ್ ಎಲ್ಲ ಸೇರಿದ್ರೆ 10,000 ರೂಪಾಯಿ ಒಂದು ದಿವಸಕ್ಕೆ ಖಾಸಗಿ ಆಸ್ಪತ್ರೆನಲ್ಲಿದೆ. ಅದೇ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಯ್ತು ಐಸಿಯುನಲ್ಲಿ ಅಂದ್ರೆ ನಮ್ಗೆ ಎಷ್ಟು ಖರ್ಚು ಬರ್ತದೆ? ಬಹಳ ಕಡಿಮೆ ಖರ್ಚು ಬರ್ತದೆ. ಇಡೀ ಟ್ರೀಟ್ಮೆಂಟ್ ತಗೊಂಡು ಕೂಡ ಒಂದು 2,000-3,000 ರೂಪಾಯಿ ಖರ್ಚು ಬರ್ಬೋದು. 8-10 ದಿವಸ ಇದ್ರೂ ಕೂಡ ನಾ ಹೇಳ್ತಾ ಇದ್ದೆ. ಇಂಥ ಒಂದು ಅವಕಾಶ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇದೆ. ಮತ್ತು 2-3 ಸರ್ತಿ ಪ್ರಶಸ್ತಿ ಬಂದಿದೆ ನಮ್ಮ ಆಸ್ಪತ್ರೆಗೆ ಸ್ವಚ್ಛತೆಗೋಸ್ಕರ, ಇಡೀ ರಾಜ್ಯದಲ್ಲಿ ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು. ಇಂಥ ಆಸ್ಪತ್ರೆನ ಟ್ರಾಮಾ ಸೆಂಟರ್ ಇದೆ, ಅಲ್ಲಿ 650 ಬೆಡ್ ಇದೆ, ತಾಯಿ ಮತ್ತು ಮಗುವಿನ ಒಂದು ಆಸ್ಪತ್ರೆ ಇದೆ, ಇಷ್ಟೆಲ್ಲ MRI ಸ್ಕ್ಯಾನ್ ಇದೆ, ಹೊರಗಡೆ 7,000-8,000 ರೂಪಾಯಿ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸ್ಕ್ಯಾನ್ ಮಾಡ್ತಾರೆ. ನೀವು BPL ಕಾರ್ಡ್ ತೋರಿಸಿದ್ರೆ ಉಚಿತವಾಗಿ ಸ್ಕ್ಯಾನ್ ಮಾಡ್ತಾರೆ. ಇಂಥ ಸೌಲಭ್ಯಗಳನ್ನ ಇವತ್ತು ಅದು ಖಾಸಗೀಕರಣ ಮಾಡಿ ಯಾರೋ ಮಾಲೀಕರು ಕೊಟ್ರಂದ್ರೆ ನಾಳೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ನಮ್ಮ ಜಿಲ್ಲೆಯ ಬಡವರ ಪರಿಸ್ಥಿತಿ, ಕೂಲಿ ಮಾಡೋರು, ರೈತರು, ಯಾವುದೇ ಆರ್ಥಿಕ ಸಹಾಯ ಸಹಕಾರ ಇಲ್ಲದಂತ ಜನ ಎಲ್ಲಿ ಜೀವನ ಮಾಡಬೇಕು? ಆಸ್ಪತ್ರೆಗೆ ಹೋಗಿ ತೋರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಕೊನೆ ಪಕ್ಷ ಒಂದು ಸರ್ಕಾರಿ ಆಸ್ಪತ್ರೆ ಇದ್ರೆ ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ತೋರಿಸಿಯಪ್ಪ ಅಂತ ಒಂದು ನೆಮ್ಮದಿಯನ್ನು ಇರ್ತದೆ ಬದುಕಿಗೆ. ಇವತ್ತು ಆ ಆಸ್ಪತ್ರೆ ಕೂಡ ದುಡ್ಡಿನ ಆಸ್ಪತ್ರೆ ಆಗಿಬಿಟ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆನಾ? ದಯವಿಟ್ಟು ಯೋಚನೆ ಮಾಡಿ. ನಾವ್ಯಾಕೆ ಇಷ್ಟು ಗಂಭೀರವಾಗಿ ಹೋರಾಟದಲ್ಲಿ ತೊಡ್ಕೊಂಡಿದ್ದೀವಿ ಅಂದ್ರೆ ಇದು ಬರೇ ಯಾರೋ ಬೇಡಿಕೆ ಏನೋ ಆಗ್ತಾ ಇದೆ ಅಂತಲ್ಲ, ಬಹಳ ಗಂಭೀರವಾಗಿ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬರುವ ಜನರೇಷನ್ ಏನಿದೆ, ಮುಂದಿನ ಪೀಳಿಗೆ, ಅವರಿಗೆ ಸರ್ಕಾರಿ ಆಸ್ಪತ್ರೆ ಸೌಲಭ್ಯಗಳು ನಿಂತು ಹೋಗ್ಬಿಡ್ತದೆ. ಖಾಸಗಿ ಮಾಲೀಕರ ಕೈವಶ ಆಗ್ಬಿಡ್ತದೆ ಇಡೀ ಸರ್ಕಾರಿ ಆಸ್ಪತ್ರೆ. ಆಗ ಅವರೆಲ್ಲ ಸಪಿಸ್ತಾರೆ, ನಮ್ಮ ಪೂರ್ವಜರ ಬಗ್ಗೆ ಧ್ವನಿ ಎತ್ತಿಲ್ಲ, ಪ್ರಶ್ನೆ ಕೇಳಿಲ್ಲ, ಹೋರಾಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ವಿರುದ್ಧ ಧ್ವನಿ ಎತ್ತಾರೆ. ಆದ ಕಾರಣ ಇವತ್ತು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಇದು ಇವತ್ತ ಯಾವುದೇ ಮಂತ್ರಿ ಇರ್ಬೋದು, ಶಾಸಕರಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರೆ ಹೋರಾಟಕ್ಕೆ. ನಾವು ಅವರಿಗೆ ಪ್ರಶ್ನೆ ಕೇಳ್ತಾ ಇದೀವಿ. ನೀವು ಜನರಿಂದ ವೋಟ್ ತಗೊಂಡು ಗೆದ್ದು ಬಂದಿದ್ದೀರಿ, ಚುನಾವಣೆಯಲ್ಲಿ ಗೆದ್ದಿದ್ದೀರಿ, ಮನೆ ಮನೆಗೆ ವೋಟ್ ಬೇಕಂತೆ ವೋಟ್ ತಗೊಂಡು ಹೋಗಿರಿ. ಹೋದ ನಂತರ 75 ವರ್ಷ ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಲಿಕ್ಕಾಗಿಲ್ಲಲ್ಲ. ಯಾಕಾಗಿಲ್ಲ? ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಚುನಾವಣೆಯಲ್ಲಿ ಗೆದ್ದು ಜನಗಳ ವೋಟ್ ತಗೊಂಡು ಹೋದಂತವ್ರು ನೀವೇನ್ ಮಾಡ್ತಾ ಇದ್ರಿ? ನೀವ್ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ? ನಾವು ನಮ್ಮ ಹೋರಾಟ ಸಮಿತಿಯಿಂದ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಹೋಗಿ ಸರ್ಕಾರ ಜೊತೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆ ಮಾಡಿ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡ್ಕೊಂಡ್ ಬರಬೇಕು. ಒಂದು ಇಲ್ಲ ಅಂದ್ರೆ ಎಲ್ಲಾ ಶಾಸಕರು, ಜಿಲ್ಲೆಯಲ್ಲಿ ಚುನಾಯಿತರಾಗಿರುವಂತಹ ಎಲ್ಲಾ ಶಾಸಕರಿಗೆ ನಾವು ಮನೆ ಕೊಡ್ತಾ ಇದೀವಿ, ಇಲ್ಲ ನಮ್ಮ ಜೊತೆ ಧರಣಿಯಲ್ಲಿ ಬಂದು ಕೂತ್ಕೊಳ್ಳಿ. ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಬಂದು ಕೂತ್ಕೊಳ್ಳಿ, ನಮ್ಮ ಧರಣಿಯಲ್ಲಿ ಹೋರಾಟಕ್ಕೆ ಬೆಂಬಲವಾಗಿ ಕೂತ್ಕೊಳ್ಳಿ. ಆಗ ಸರ್ಕಾರ ನೋಡೋಣ ಹೇಗೆ ಮೆಡಿಕಲ್ ಕಾಲೇಜ್ ಕೊಡಲ್ಲ, ನೋಡೋಣ, ಅದನ್ನಾದ್ರೂ ನೋಡೋಣ. ಇವತ್ತ ಈ ಪ್ರಶ್ನೆ ನಾವು ಎಲ್ಲ ಜನಪ್ರತಿನಿಧಿಗೆ ಕೇಳ್ತಾ ಇದೀವಿ. ನೀವೇನೇ ರೋಡ್ ರಿಪೇರ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಅದೆಲ್ಲ ತಾತ್ಕಾಲಿಕ. ಬಜೆಟ್ ಸ್ಯಾಂಕ್ಷನ್ ಆಗ್ತದ, ಮಾಡ್ತೀರಿ, ಹೋಗ್ತದ. ಆದ್ರೆ
ಆರೋಗ್ಯ ಬಹಳ ಮುಖ್ಯ ಮನುಷ್ಯನಿಗೆ. ಬದುಕಬೇಕಂದ್ರೆ ಆರೋಗ್ಯ ಕಾಪಾಡ್ಕೋಬೇಕು. ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಆಸ್ಪತ್ರೆ ಇರಬೇಕು, ತೋರಿಸ್ಲಿಕ್ಕೆ ವೈದ್ಯರು ಇರಬೇಕು, ಔಷಧಗಳು ಬೇಕು. ಎಲ್ಲಿ ನಮಗೆ ಉಚಿತ ಔಷಧ ಸಿಗ್ತದೆ ಹೇಳಿ ಆಯ್ತಾ? ಬರೇ ಜ್ವರ ಬಂದ್ರೆ ಆಂಟಿಬಯೋಟಿಕ್ ಹಾಕಿದ್ರೆ 1,000 ರೂಪಾಯಿ ಔಷಧ ಬರೀತಾರೆ, ಗುಳಿಗೆ 4 ನಮೂನೆ ಗುಳಿಗೆ ಬರೀತಾರೆ. ಅಷ್ಟು 4 ನಮೂನೆ ಗುಳಿಗೆ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಕೊಡ್ತಾರೆ. ಯಾಕೆ? ಸರ್ಕಾರ ಸಪ್ಲೈ ಮಾಡಿರ್ತದೆ. 1,000 ರೂಪಾಯಿ ಉಳಿತಾಯ ಆಯ್ತಾ ಅಲ್ಲಿ ಆಸ್ಪತ್ರೆಗೆ ಹೋದ್ರೆ? ಇವತ್ತು ನಾಳೆ ಅದು ಖಾಸಗೀಕರಣ ಆದ್ರೆ ಅವ್ರು ಚಾರ್ಜ್ ಮಾಡ್ತಾರೆ. 1,000 ರೂಪಾಯಿ ಹೊರಗಡೆ 1,000 ರೂಪಾಯಿ ತಗೊಳ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಕೂಡ 1,000 ರೂಪಾಯಿ ಬಿಲ್ ಮಾಡ್ತಾರೆ. ಇದನ್ನ ನಾವು ಇವತ್ತ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹಳ ಗಂಭೀರವಾದಂತಹ ಚಳವಳಿ ಇದು. ಯಾರೋ ಹೆಸರು ಮಾಡ್ಕೊಳ್ಳಿಕ್ಕೆ, ನಾಳೆ ಯಾರೋ MLA ಆಗಲಿಕ್ಕೆ, MP ಆಗಲಿಕ್ಕೆ ಮಾಡ್ತಾ ಇರುವಂತ ಚಳವಳಿ ಅಲ್ಲ ಇದು. ಜಿಲ್ಲೆಯ ಸಮಸ್ತ ಜನಗಳ, ನಾಗರಿಕರ ಆರೋಗ್ಯದ ಪ್ರಶ್ನೆ ಇದರೊಳಗೆ ಅಳಕೊಂಡಿದೆ. ಭವಿಷ್ಯತ್ತಿನ ಜನಗಳಲ್ಲಿ ಆರೋಗ್ಯ ರಕ್ಷಣೆಗೋಸ್ಕರ ಬೇಕಾಗಿರುವಂತಹ ಆಸ್ಪತ್ರೆಯನ್ನ ಉಳಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಬರೀ ಒಂದು ಮೆಡಿಕಲ್ ಕಾಲೇಜ್ ಅಂತ ಬಹಳ ಜನ ತಿಳ್ಕೊಂಡಿದ್ರೆ, ಖಾಸಗಿ ಮೆಡಿಕಲ್ ಕಾಲೇಜ್ ಬಂದ್ರೆ ಏನಾಗ್ತದೆ? ಬರೀ ಒಂದು ಮೆಡಿಕಲ್ ಕಾಲೇಜ್ ಪ್ರಶ್ನೆ ಅಲ್ಲ. ಖಾಸಗಿ ಮೆಡಿಕಲ್ ಕಾಲೇಜ್ ಬಂದ್ರೆ ನಾಳೆ ಗವರ್ಮೆಂಟ್ ಹಾಸ್ಪಿಟಲ್ ಖಾಸಗೀಕರಣ ಆಗ್ಬಿಡ್ತದೆ. ಎಲ್ಲದಕ್ಕೆ ಚಾರ್ಜ್ ಮಾಡ್ತಾರೆ. ಬಡವರು ಎಲ್ಲಿ ತೋರಿಸುವಂತ ಸಾಧ್ಯ ಆಗ್ತದೆ? ಸಾಧ್ಯ ಆಗುವುದಿಲ್ಲ ಸ್ನೇಹಿತರೆ. ಆದ್ದರಿಂದಲೇ ನಾವು ಎಲ್ಲರೂ ಇವತ್ತು ಧರಣಿಯಲ್ಲಿ ಯಾರ್ಯಾರು ಭಾಗವಹಿಸಿದ್ರಿ, ನೀವು ನಿಮ್ಮ ಮನೆ ಸುತ್ತಮುತ್ತಲಿರುವಂತಹ ಹೆಣ್ಮಕ್ಕಳಿಗೆ, ಗಂಡಸು ಮಕ್ಕಳಿಗೆ ಎಲ್ಲರಿಗೂ ಹೇಳಬೇಕು, ಇದು ಯಾರು ಹಿತಾಸಕ್ತಿನಲ್ಲಿ ಹೋರಾಟ ನಡೀತಾ ಇಲ್ಲ. ನಮ್ಮ ಹಿತಾಸಕ್ತಿ, ನಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ರಕ್ಷಣೆಗೋಸ್ಕರ ಬೇಕಾಗಿರುವಂತಹ ಈ ಚಳವಳಿ ಹೋರಾಟ ಇದೆ. ಆದ್ದರಿಂದ ನಾವು ಇದನ್ನ ಬೆಂಬಲಿಸಬೇಕು. ದಿನಾಲು 1-2 ತಾಸು 3 ತಾಸು ಇಲ್ಲಿ ಕೂತ್ಕೋಬೇಕು. ನಾವೇನು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ನಾವು ಸರ್ಕಾರ ಕೇಳ್ತಾ ಇರೋದೇನು ಹಣ ಕೊಡಿ ಅಂತ ಕೇಳ್ತಾ ಇಲ್ಲ. ಆರೋಗ್ಯ ಸೌಕರ್ಯ ಕೊಡಿ, ಸರ್ಕಾರದಿಂದ ಕೊಡಿ, ಉಚಿತವಾಗಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಯಾವುದಕ್ಕೂ ಚಾರ್ಜ್ ಮಾಡಬೇಡಿ. ಸಂಪೂರ್ಣ ಉಚಿತವಾದಂತ ಆರೋಗ್ಯ ಸೇವೆಗಳನ್ನ ನೀವು ಒದಗಿಸಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಆದ್ದರಿಂದ ಈ ಹೋರಾಟ 1 ದಿವಸ 2 ದಿವಸ ನಡೆಯುವಂತ ಹೋರಾಟ ಅಲ್ಲ. ಇವತ್ತಿಗೆ 22ನೇ ದಿನ ಆಗಿದೆ. ಬರೀ 22ನೇ ದಿನ ಅಲ್ಲ, ಇದು 1 ವರ್ಷ ಕೂಡ ಹೋಗಬಹುದು. ನೀವೆಲ್ಲ ನೋಡಿದ್ರಿ, ದೆಹಲಿನಲ್ಲಿ ರೈತರು 13 ತಿಂಗಳ ಹೋರಾಟ ಮಾಡಿದ್ರು. 13 ತಿಂಗಳ 3 ಕೃಷಿ ಕಾಯ್ದೆಗಳು ವಾಪಸ್ ತಗೋಬೇಕಾದ್ರೆ 1 ಕೋಟಿ ಜನ ರೈತರು ಬಂದು ಕೂತ್ಕೊಂಡ್ರಲ್ಲಿ. 95 ವರ್ಷ ವಯಸ್ಸು, 100 ವರ್ಷ ವಯಸ್ಸಾದವರು ಬಂದು ಕೂತ್ಕೊಂಡ್ರು. ಹೋರಾಟದಲ್ಲಿ 750 ಜನ ರೈತರು ತೀರ್ಕೊಂಡವರು ಹೋರಾಟದಲ್ಲಿ. ಆದ್ರೂ ಅವರು ಎದ್ದು ಮನೆಗೆ ಹೋಗಲಿಲ್ಲ. ಇವತ್ತ ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರ್ಬೇಕಂದ್ರೆ ಇದು ಬರೀ 1 ತಿಂಗಳ ಹೋರಾಟ ಅಲ್ಲ, 1 ವರ್ಷ ಕೂಡ ಹೋರಾಟ ನಡೀಬಹುದು. ಅದಕ್ಕೆ ನಾವೆಲ್ಲರೂ ತಯಾರಾಗಿರ್ಬೇಕಾಗಿದೆ. 1 ವರ್ಷ ಕೂಡ ನಡೆದ್ರು ಕೂಡ ನಾವು ತಯಾರಾಗಿರ್ಬೇಕು. ಯಾಕೆಂದ್ರೆ ನಮ್ಮ ಸರ್ಕಾರ ಬಹಳ ನಿದ್ರೆಯಲ್ಲಿದೆ. ಅವ್ರು ನಿದ್ರೆ ಮಾಡ್ತಾ ಇದ್ರೆ ಎಬ್ಬಿಸ್ಬೇಕಾದ್ರೆ ನಾವು ಈ ಧರಣಿಯನ್ನ ಮುಂದುವರಿಸಬೇಕಾಗ್ತದೆ. ಜನರಲ್ಲಿ ಜಾಗೃತಿನ ಮೂಡಿಸಬೇಕಾಗ್ತದೆ. ಎಲ್ಲಿವರೆಗೆ ಜನ ಜಾಗೃತಿ ಆಗಲ್ಲ, ತಮ್ಮ ಹಕ್ಕುಗಳನ್ನ ಕೇಳಲ್ಲ, ನಮ್ಮ ಹಕ್ಕು ನಮಗೆ ಬೇಕು, ನಮ್ಮ ಆಸ್ಪತ್ರೆ ನಮಗೆ ಬೇಕು, ನಮ್ಮ ಸೌಲಭ್ಯ ನಮಗೆ ಬೇಕು, ನಾವು ಖಾಸಗಿಯವ್ರಿಗೆ ಕೊಳ್ಳಕ್ಕೆ ಬಿಡುವುದಿಲ್ಲ ನಮ್ಮ ಆಸ್ಪತ್ರೆ ಅನ್ನುವಂತ ತಿಳುವಳಿಕೆ ನಮ್ಮ ಜನರಲ್ಲಿ ಬಂದು ಧ್ವನಿ ಎತ್ತಲಿಕ್ಕೆ ತಯಾರಾಗ್ತಾರೆ. ಅವಾಗ ಸರ್ಕಾರಿ ಆಸ್ಪತ್ರೆ ಬಂದೇ ಬರ್ತದೆ. ಆ ಉದ್ದೇಶ ಇಟ್ಕೊಂಡು ಇವತ್ತ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಪ್ರಾರಂಭ ಮಾಡಬೇಕನ್ನುವಂತ ಒಂದು ಹೋರಾಟ ಸಮಿತಿಯಿಂದ ಈ ಒಂದು ಸುದೀರ್ಘವಾದಂತಹ ಹೋರಾಟವನ್ನು ನಾವು ಕೈಗೊಂಡಿದ್ದೀವಿ. ಇವತ್ತು ಎಲ್ಲಾ ಜನರು ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಸಮಾಜದವರು, ಶಾಸಕರು ಬಂದು ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಹಣ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಬೆಂಬಲ